ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತುಂಬದ ಸುವರ್ಣ ಮಹೋತ್ಸವ ಹಾಗೂ ನೂತನ ಕಟ್ಟಡದ ಉದ್ಘಾಟಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್. ಇಳಕಲ್ ತಾಲೂಕಿನ ತುಂಬ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 50ನೇ ವರ್ಷದ ಸುವರ್ಣ ಮಹೋತ್ಸವ ಹಾಗೂ ನೂತನ ಕಟ್ಟಡದ ಉದ್ಘಾಟನೆಯನ್ನು ಶಾಸಕ ವಿಜಯಾನಂದ ಕಾಶಪ್ಪನವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ತುಂಬ ಪಿಕೆಪಿಎಸ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್, ಇಳಕಲ್. ರಂಗ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಮಾನವ ಮೂಲತಃ ಸಂಘಜೀವಿ. ಸಂಘದಿಂದ ಸರ್ವಸ್ವವನ್ನು ಸಾಧಿಸಬಹುದು. ಜೀವನದ ಪ್ರತಿ ಹಂತದಲ್ಲಿಯೂ ಮಾನವ ಪರಸ್ಪರ ಅವಲಂಬಿಯಾಗಿದ್ದಾನೆ. ಬಸವಾದಿ ಶರಣರ ಸಂದೇಶದಂತೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ ಎಂಬ ತತ್ವ ಕೂಡಿ ಬಾಳುವುದು, ಕೂಡಿ ಬದುಕುವುದು. ಈ ದೇಶದಲ್ಲಿ ಸಹಕಾರ ಚಳವಳಿ ಆರಂಭವಾಗಿದ್ದು 18 ಹಾಗೂ 19ನೇ ಶತಮಾನದಲ್ಲಿ. ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ ಸಿದ್ದನಗೌಡ ಸೋಮನಗೌಡ ಪಾಟೀಲ್ ಅವರಿಂದ ಸದರಿ ಸಹಕಾರಿ ಸಂಘಗಳು ಆರಂಭವಾಗಿ ದೇಶದ ಬೆನ್ನೆಲುಬಾದ ರೈತರ ಸಹಾಯ ಸಹಕಾರ ಅವರೆಲ್ಲರಿಗೂ ಮತ್ತು ನಮ್ಮೆಲ್ಲರಿಗೂ ಸದಾ ಬೆಂಬಲ ನೀಡುತ್ತಾ ಬಂದ ತುಂಬ, ಚಿನ್ನಾಪುರ್, ಸುಂಕಾಪುರ್, ಏರೂರು, ಗೋಪಶಾನಿ, ಇಂಗಳಿಗಿ, ಕೆಸರಬಾವಿಯ ಎಲ್ಲ ಷೇರುದಾರ ರೈತ ಬಂಧುಗಳಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳುತ್ತೇನೆ. 50ನೇ ವರ್ಷದಲ್ಲಿ ಈ ಬ್ಯಾಂಕಿಗೆ ಈಗ ನೂತನ ಕಟ್ಟಡ ನಿರ್ಮಾಣವಾಗಿ ಅದು ಜನಪ್ರಿಯ ಶಾಸಕರು, ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಾರ್ಗದರ್ಶಕರು ಆದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸಾಹೇಬರು ಅವರ ಅಮೃತಾಸ್ತದಿಂದ ಉದ್ಘಾಟನೆಗೊಂಡಿದ್ದು ನನಗೆ ಅತೀವ ಹೆಮ್ಮೆ ಅನಿಸುತ್ತದೆ, ಸಂತೋಷ ಅನಿಸುತ್ತದೆ. ಅವರಿಗೆ ವಂದನೆಗಳನ್ನು ಹೇಳುತ್ತಾ ಬ್ಯಾಂಕಿಗೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಸಾಧಿಸಲು ತಮ್ಮ ಸಹಾಯ ಸಹಕಾರ ಬೇಡಿ ನನ್ನ ಮಾತಿಗೆ ಮಂಗಲ ಹೇಳುತ್ತೇನೆ. ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಗೌರವವನ್ನು ಅರ್ಪಿಸಬೇಕು ಅಂತ 50 ವರ್ಷಗಳನ್ನ ಒಂದು ಸಂಸ್ಥೆ ಸವಿಸುವುದು ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನೂತನವಾಗಿರ್ತಕ್ಕಂತಹ ಬ್ಯಾಂಕಿನ ಕಟ್ಟಡವನ್ನ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂತಹ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಸರ್ ಅವರಿಗೆ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಈ 50 ವರ್ಷಗಳ ಕಾಲ ಈ ಬ್ಯಾಂಕಿಗೆ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಜೊತೆಗೆ ಮಾನ್ಯ ಶಾಸಕರಿಗೆ ತುಂಬ
ಗ್ರಾಮದ ಅಭಿಮಾನಿಗಳ ತಂಡ ತುಂಬ ಚಂದ್ರಶೇಖರ್ ಪಾಟೀಲ್ ಹಾಗೂ ತಂಡ ಹಾಗೂ ತುಂಬ ಗ್ರಾಮದ ಸಮಸ್ತ ರೈತರ ಪರವಾಗಿ ವಿಜಯ್ ಕುಮಾರ್ ನಾಗೂರ್ ಮತ್ತು ಚಂದ್ರು ಪಾಟೀಲ್ ಅವರು ಮಾನ್ಯ ಶಾಸಕರನ್ನ ಗೌರವಿಸಿ ಸತ್ಕರಿಸಬೇಕು ಅಂತ ವಿನಂತಿ. ಅದೇ ರೀತಿಯಾಗಿ ತುಂಬ ಗ್ರಾಮದ ಸಂಗಣ್ಣ ಸಜ್ಜನ್ ಇಂಜಿನಿಯರ್ ಹಾಗೂ ಸಮರ್ಪಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ನೋಡ್ರಿ ಮಾನ್ಯ ಶಾಸಕರಿಗೆ ಕುಂಭದ ಗ್ರಾಮದ ಇತಿಹಾಸದಲ್ಲೇ ಇವತ್ತು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ 50 ವರ್ಷಗಳ ತುಂಬಿ ಇವತ್ತು 50 ವರ್ಷದ ಈ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲೇ ಎಲ್ಲರಿಗೂ ಕೊಡೋಕೆ ಇಷ್ಟಪಡ್ತೀನಿ. ಕಳೆದ 50 ವರ್ಷಗಳಿಂದ ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಈ ಭಾಗದಲ್ಲಿ ಎಲ್ಲ ರೈತರನ್ನ ಒಳಗೊಂಡಂತೆ ಸಣ್ಣ ಪುಟ್ಟ ಉದ್ದಿಮೆದಾರರಿಗೂ ಕೂಡ ಇವತ್ತು ಸಹಕಾರಾತ್ಮಕವಾಗಿ ಸ್ಪಂದಿಸಿ ಈ ಭಾಗದ ಏಳಿಗೆಗಾಗಿ ಇವತ್ತು ತುಂಬಾ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹಳಷ್ಟು ಸ್ಮರಿಸಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಇದರಲ್ಲಿ ಅನೇಕ ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಈ ಸಂಸ್ಥೆಯನ್ನ ಒಂದು ಸುಗಮ ರೀತಿಯಲ್ಲಿ ರೈತರಿಗೆ ಇವತ್ತು ಸಹಕಾರಾತ್ಮಕವಾಗಿ, ಯಾಕಂದ್ರೆ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕು ಅಂದ್ರೆ ನಮ್ಮ ರೈತರಿಗಾಗಿ ಬೆನ್ನೆಲುಬು ಇದ್ದಂತೆ. ಯಾಕಂದ್ರೆ ರೈತರಿಗೆ ಇವತ್ತು ಬೆಳೆ ಸಾಲ ಇರ್ಬೋದು, ಪಂಪ್ಸೆಟ್ ಸಾಲವನ್ನು ಕೊಡುವಂಥದ್ದಾಗಿರ್ಬೋದು, ನೇರವಾಗಿ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನಿಂದ ಅನೇಕ ಸವಲತ್ತುಗಳನ್ನ ಒದಗಿಸಿಕೊಡೋದಕ್ಕೆ ಇವತ್ತು ಮಧ್ಯಂತರ ಕೆಲಸವನ್ನ ಇವತ್ತು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘ ಬ್ಯಾಂಕ್ಗಳು ಇವತ್ತು ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್ ಬಹುತೇಕ ಇಡೀ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದ ಬೆಳವಣಿಗೆಗಳನ್ನ ಕಂಡು ರೈತರಿಗೆ ಒಂದು ಬೆನ್ನೆಲುಬಾಗುವುದಷ್ಟ ರೈತರ ಒಂದು ಏನು ಆಶಾಭಾವ ಕೂಡ ನಿರ್ದೇಶಕರಾಗಿ ಇವತ್ತವರೆಗೂ ಕಾರ್ಯವನ್ನು ನಿಮ್ಮ ಆಶೀರ್ವಾದದಿಂದ ನಡೆಸ್ತಾ ಬರ್ತಾ ಇದ್ದೀವಿ. ಯಾಕಂದ್ರೆ 2 ಬಾರಿ, ಒಂದನೇ ಬಾರಿ ಇವತ್ತು ಆಯಿತು, 2ನೇ ಬಾರಿ ಕೂಡ ನಾನು ಇವತ್ತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಇವತ್ತು ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ವಿಶೇಷ ಕಾಳಜಿ ಏನಂದ್ರೆ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉದ್ದೇಶ ರೈತರಿಗೆ ಆಗಬೇಕು, ರೈತರಿಗೆ ನೆರವು ಆಗಬೇಕು. ರೈತರು ಪಡಿಸುವಂತ ಕಷ್ಟದಲ್ಲಿ ನಮ್ಮ ಸಹಕಾರ ಕೂಡ ಇದ್ದಾಗ ಇವತ್ತು ರೈತನಿಗೆ ಒಂದು ನೆಲೆ ಸಿಗೋದಕ್ಕೆ ಸಾಧ್ಯ ಅನ್ನೋ ಮಟ್ಟಕ್ಕೆ ಇವತ್ತು ಅತ್ಯಂತ ರಾಜ್ಯದಲ್ಲೇ ಹೆಸರಾಂತ ಬ್ಯಾಂಕ್ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಇತ್ತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ನಮ್ಮ ಹುನಗುಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಇವತ್ತು ಕಳೆದ ಬಾರಿಯಿಂದ ಇವತ್ತು 2 ನಿರ್ದೇಶಕ ಸ್ಥಾನ ಆಯಿತು. ಒಂದು ಹುನಗುಂದು, ಒಂದು ಇಳಕಲ್. ನಾನು ಹುನಗುಂದ ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ದೀನಿ. ಬಹುತೇಕ ಕಳೆದ ಚುನಾವಣೆಯಲ್ಲಿ ನಮ್ಮ ಮಾಂತೇಶ್ ನರಗುಂದವರು ಕೂಡ ಈ ಒಂದು ಸಹಕಾರಿ ಬ್ಯಾಂಕಿನ ಸ್ಥಾನಕ್ಕೆ ಏನೇ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದ್ರು. ಒಂದೇ ಒಂದು ಓಟ್ನಲ್ಲಿ ಅವರನ್ನ ಸೋಲನ್ನು ಅನುಭವಿಸಿದ್ರು. ಆದರೆ ಆ ಕಾಲ ಮತ್ತೆ ಬರುತ್ತೆ, ಮತ್ತವರು ನಿರ್ದೇಶಕರಾಗಿ ಹಾಗೆ ಆಗ್ತಾರೆ ಅನ್ನೋದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಏನು ಕಳ್ಕೊಂತೀವಿ ಅಲ್ಲೇ ಹುಡುಕ್ಬೇಕಂತ, ಕಳ್ಕೊಂಡಲ್ಲೇ ಹುಡುಕ್ಬೇಕಂತ. ಆ ಹುಡುಕುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ, ಮಾಡೇ ಮಾಡ್ತೀವಿ. ಯಾಕಂದ್ರೆ ಯಾವುದೂ ಬಿಟ್ಟಿಲ್ಲ ನಾವು. ಯಾಕಂದ್ರೆ ಅನೇಕ ಜನ ಮಾತಾಡ್ತಾರೆ ಈ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಚುನಾವಣೆಯನ್ನ ನಾವು ಮೋಸ ಮಾಡಿ ಗೆದ್ವಿ. ಸಹಕಾರ ಇದ್ದಾಗ, ಜನರ ಸಹಕಾರ ಇದ್ದಾಗ ನಾವು ಸಹಕಾರಾತ್ಮಕವಾಗಿರುವಂಥದ್ದು. ಅದಕ್ಕೆ ಸರ್ಕಾರ ಬೇರೆ, ಸಹಕಾರ ಬೇರೆ. ಸಹಜವಾಗಿ ಅದು ಕೈಲಾಗಲಾರ್ದವ್ರು ಮಾತಾಡ್ತಾರಂತೆ, ಕೈಲಾಗೋರು ಎಂದು ಮಾತಾಡುವುದಂತ. ಇಷ್ಟೇ, ಬಹಳ ಸಣ್ಣ ಶಬ್ದದಲ್ಲೇ ಮುಗಿಸ್ತಿಲ್ಲ. ಕೈಲಿ ಆಗುವಂಥವ್ರು ಗೆಲ್ಲುವಂತ ಕೆಲಸ ಮಾಡ್ತಾರ, ಆ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಕೈಲಿ ಆಗ್ಲಾರ್ದವ್ರು ಏನ್ ಮಾತಾಡ್ತಾರೋ ಬರೀ ಮಾತಾಡೋದು, ಮಾಧ್ಯಮದ ಮುಂದೆ ಮಾತಾಡೋದು, ಹಂಗೆ ಗೆದ್ರೆ ಹಿಂಗೆ ಗೆದ್ರೆ ಒಳ್ಳೆ ರಾಜೀನಾಮೆ ಕೊಡಿಸ್ಬೇಕಂತ. ಯಾರಾದ್ರೂ ರಾಜೀನಾಮೆ ಕೊಟ್ಟಿದ್ದು ಇತಿಹಾಸ ಐತೇನೋ? ಒಳ್ಳೆ ಅಧಿಕಾರ ತಗೊಂಡ್ಮೇಲೆ ರಾಜೀನಾಮೆ ಕೊಡ್ಬೇಕಂತ.
ಕೊಟ್ಟ ಕುದುರೆಯನ್ನ, ಅದಕ್ಕೆ ಒಂದು ಶಾಸ್ತ್ರ ಐತಿ, ಕೊಟ್ಟ ಕುದುರೆಯನ್ನ ಅವನು ಏರದವನು ಅವನು ಧೀರನೂ ಅಲ್ಲ, ಅವನು ಸೂರ್ಯನೂ ಅಲ್ಲ ಅಂತ. ಕೊಟ್ಟ ಮ್ಯಾಗ ಬಿಡ್ತಾರ ಕುದುರೆ ಹತ್ತ ಓಡಿಸೋದು ಬಿಟ್ಟು. ಕುದುರೆ ಕೊಟ್ಟಾಗ ಓಡಿಸ್ತಿರಲ್ಲ, ಕುದುರೆ ಅಂತ ತೆಳಗಿಡದ ಮ್ಯಾಗ ಈಗ ಓಡಿಸಕ್ ಹೋಗ್ತೀನಿ ಅಂತಂದ್ರೆ ಒಳ್ಳೆ ಕುದುರೆ ಕೊಡಕ್ಕಾಗತ್ತ? ಮಂದಿ ಒಳ್ಳೆ ಒಳ್ಳೆ ಕೊಡ್ತಾರ, ಕೊಟ್ಟಿರ್ತಾರ ಒಂದ್ಸರಿ, ಆ ಕೊಟ್ಟಾಗ ಹತ್ತ ಕಡಿಬೇಕು. ಅದಕ್ಕೆ ನಾ ಬಸವರಾಜ್ ಜಾಲಡ್ ಅವ್ರಿಗೆ ಹೇಳ್ತಿರ್ತೀನಿ, ನಿನಗೊಂದು ಮಹತ್ವವಾದ ಈ ಒಂದು ತುಂಬಾ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿ ಇವತ್ತು ಚುನಾಯಿತಗೊಂಡು ಇವತ್ತು ಅಧ್ಯಕ್ಷ ಆಗಿದೆಯಾ, ನಿನಗೊಂದು ಕುದುರೆ ಸಿಕ್ಕಿದೆ. ಆ ಕುದುರೆಯನ್ನ ಸರಿಯಾಗಿ ಓಡಿಸಿ ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಿದಾಗ ನೀನು ಆ ಜನರ ಮನಸ್ಸಲ್ಲಿ ಉಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಅವ್ರಿಗೆ ಹೇಳಿದ್ದೆ. ಅದೇ ರೀತಿಯಲ್ಲಿ ಇವತ್ತು ಅವರು ಅಧ್ಯಕ್ಷ ಆದ ಮೇಲೆ ಇವತ್ತು ಹೊಸ ಒಂದು ಕಟ್ಟಡ ಆಯ್ತು. ಇವತ್ತು 50 ವರ್ಷದ ಒಂದು ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡೋದಕ್ಕೆ ಇವತ್ತು ಅವಕಾಶ ಆಯ್ತು. ಅದನ್ನು ತಿಳ್ಕೊಬೇಕಲ್ಲ. ಹಿಂದೆ ಬಹಳ ಮಂದಿ ಆಗಿ ಹೋಗ್ಯಾರ, ನನಗೆ ಗೊತ್ತೈತಿ. ಆದಂಥವ್ರು ಏನೇನು ಮಾಡಿರೋದು ನನಗೆ ಗೊತ್ತೈತಿ. ಯಾಕಂದ್ರೆ 2ನೇ ಬಾರಿಗೆ ನಾನು ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿದೆ. ಮೊದಲು ಹುಣಗುಂದ ಇಲ್ಕಲ್ ಕೂಡ ಇತ್ತು, ಆದರೆ ಈಗ ಹುಡುಗರು ಬೇರೆ ಇಲ್ಕಲ್ ಬೇರೆ ಆಗಿದೆ. ಅದಕ್ಕೆ ಇವತ್ತು ಇಲ್ಲಿ ಕೂಡ ನಾವು ಸಕಾರಾತ್ಮಕವಾಗಿ ಏನೇ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕಷ್ಟ ಏನೇ ಬಂದರೂ ಕೂಡ ನಾವು ಎದುರಿಸುವಂತ ಶಕ್ತಿಯನ್ನ, ಸಾಮರ್ಥ್ಯವನ್ನ ನಾವು ಹೊಂದಿದ್ದೀವಿ ಅನ್ನೋದನ್ನ ಗಟ್ಟಿಯಾಗಿ ನಾವು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೇವೆ. ಯಾಕಂದ್ರೆ ನಮ್ಮ ಸರ್ಕಾರ ಕೂಡ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಸಹಕಾರಿ ಕ್ಷೇತ್ರಕ್ಕೆ ಅನೇಕ ರೈತರಿಗಾಗಿ ನೆರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ನಮ್ಮ ತುಂಬ ಗ್ರಾಮಕ್ಕೂ ಕೂಡ ನಾವು ಇವತ್ತು ಬೆಂಬಲ ಬೆಲೆ ಕೇಂದ್ರವನ್ನು ನಾವು ತೆಗೆದಿದ್ದೀವಿ. ಇವತ್ತು ತೊಗರಿಯನ್ನ ನಾವು ಖರೀದಿ ಮಾಡ್ತಾ ಇದ್ದೀವಿ, ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇದ್ದೀವಿ. ಕಳೆದ ನಡೆಯುವಂತ ಕೆಲಸ ನಮ್ಮ ಅಧ್ಯಕ್ಷರು, ನಿರ್ದೇಶಕ ಮಂಡಳಿಯವರು ಮಾಡ್ತಾರೆ ಅನ್ನೊಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ನೀವು ಕೊಡೋಕೆ ಇಚ್ಛೆ ಪಡ್ತೇನೆ ರೈತರ ಪರವಾಗಿ. ಯಾಕಂದ್ರೆ ತುಂಬಕ್ಕೆ ಬಂದ್ರೆ ತುಂಬದು ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಇವತ್ತು 50 ವರ್ಷ ಆಚರಣೆ ಮಾಡ್ತಾ ಇದ್ವಿ. ಬಹಳ ವಿಶೇಷ ಅಂದ್ರ ಇವತ್ತು ತುಂಬದ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅತ್ಯಂತ ಪ್ರಗತಿಯತ್ತ ಇವತ್ತು ಬಹಳ ವಿಶ್ವಾಸವನ್ನು ಗಳಿಸಿದಂತ, ಇಡೀ ನಮ್ಮ ಹುಣಗುಂದ ತಾಲೂಕಿನಲ್ಲಿ ಅತ್ಯಂತ ವಿಶ್ವಾಸ ಗಳಿಸಿದಂತ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅದು ಯಾವ್ದಾದ್ರು ಆಗಿದ್ರೆ ಅದು ತುಂಬಾ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಹತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಶ್ರೀಮಂತರು ಅದಾರ, ನಮ್ಮ ಶಾಂತಗೌಡರು ಅದಾರ, ಬಹಳ ಜನ ಗೌಡರು ಅದಾರ ಇಲ್ಲಿ ಊರಾಗ. ಯಾಕಂದ್ರೆ ಗೌಡರು ಬಂಗಾರ ಏನಿಟ್ರ ನಮ್ಮ ಬ್ಯಾಂಕ್ನಾಗ ಇಟ್ರ, ಏನ್ರಿ ಶರಣಪ್ಪನಾರ ಅದ್ರ ವಿಶ್ವಾಸ ಐತೆ ಅಂತ. ಎಲ್ಲಿ ಬಂಗಾರ ಹೋಗುದಿಲ್ಲ ಅಂತ ಗ್ಯಾರಂಟಿ ಮ್ಯಾಗ ನಮ್ಮ ತುಂಬದ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ನಲ್ಲಿ ಬಹಳಷ್ಟು ಬಂಗಾರವನ್ನು ಇಟ್ಟಿದ್ದಾರೆ, ಬಹಳಷ್ಟು ಡೆಪಾಸಿಟ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ರೈತರು ತಾವು ಲಾಭ ಆದಂತ ಸಂದರ್ಭದಲ್ಲಿ ಇವತ್ತು ಬ್ಯಾಂಕ್ ಬೆಳಿಬೇಕಂದ್ರೆ ನೀವು ಇಲ್ಲಿ ಠೇವಣಿ ಇಡಲೇಬೇಕು. ಠೇವಣಿ ಇಟ್ಟಾಗ ಬ್ಯಾಂಕ್ ಉದ್ಧಾರ ಆಗೋದಕ್ಕೆ ಸಾಧ್ಯ. ಯಾಕಂದ್ರೆ ಬಹಳಷ್ಟು ಜನ ಶ್ರೀಮಂತರಿರುವಂತ ಊರು ನಮಗೆ ಗೊತ್ತೈತೆ. ನಮ್ಮ ಶಾಂತಗೌಡರು ಆಗಿರ್ಬೋದು, ಅನೇಕ ಜನ ಗೌಡರು ಈ ಭಾಗದಲ್ಲಿ ಅದಾರ, ನಮ್ಮ ಭೀಮರು ಗೌಡರು ಅದಾರ, ಎಲ್ಲ ಗೌಡರು ಅದಾರ ಇಲ್ಲಿ ಬಹಳ ಮಂದಿ. ಆ ಗೌಡರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಠೇವಣಿ ಇಡುವಂತ ಕೆಲಸ ಬ್ಯಾಂಕ್ನಲ್ಲಿ ಆಗ್ಬೇಕು. ಅಂದಾಗ ಆ ಬ್ಯಾಂಕ್ ಒಂದು ಪ್ರಗತಿಯತ್ತ ಸಾಧಿಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಕಾರಾತ್ಮಕವಾಗಿ ಇವತ್ತು ಈ ಬ್ಯಾಂಕ್ ಅನ್ನ ಬೆಳೆಸುವಂತ ಕೆಲಸ ಮಾಡಿದ್ದೀವಿ. ಇವತ್ತು 50 ವರ್ಷ ಸುವರ್ಣ ಮಹೋತ್ಸವವನ್ನು ಮಾಡಿದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ವಚನ ಮಹೋತ್ಸವವನ್ನು ಕೂಡ ಮಾಡುವಂತ ಕಾಲ ತುಂಬುದು ಬರುತ್ತೆ. ನಾವೆಲ್ಲರೂ ಕೂಡ ಆ ಒಂದು ಸಂಭ್ರಮಕ್ಕೆ ಸಜ್ಜಾಗಿ ಅನ್ನೋ ಮಾತನ್ನು ಕೂಡ ಹೇಳಿ, ಇವತ್ತೇನು ನಮ್ಮ ಎಲ್ಲ ಕೃಷಿ ಪತ್ತಿನ ಬ್ಯಾಂಕಿನ ಅಧ್ಯಕ್ಷರು ಇಲ್ಲಿ ಬಹಳಷ್ಟು ಜನ ಈ ಬ್ಯಾಂಕ್ನಲ್ಲಿ ಸೇವೆಯನ್ನು ಸಲ್ಲಿಸುವವರಿಗೆ ಸನ್ಮಾನವನ್ನು ಕೂಡ ಇವತ್ತು ಮಾಡಿದ್ರು. ಮತ್ತು ಎಲ್ಲ PKPC ಅಧ್ಯಕ್ಷರು ಕೂಡ ಇಲ್ಲಿ ಬಂದು ಭಾಗವಹಿಸಿದ್ರೆ ತಮ್ಮ ಬ್ಯಾಂಕ್ ಅನ್ನು ಕೂಡ, ತಮ್ಮ ಸಹಕಾರಿ ಸಂಘವನ್ನು ಕೂಡ ಇದೇ ರೀತಿ ಪ್ರಗತಿಯತ್ತ ಸಾಧಿಸೋದು